ಇದೆಲ್ಲ ಹಾಕಿದ್ರೆ ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಹೌದಾ ಅತ್ತೆ, ನಾವೇ ಪೇಂಟ್ ಎಲ್ಲ ಹಾಕಿದ್ವಿ. ಮನೆಯಲ್ಲಿ ಸ್ವಲ್ಪ ಪೇಂಟ್ ಇತ್ತು, ಅದನ್ನ ತಂದು ಹಾಕಿದ್ವಿ. ನಾವ್ ಎಷ್ಟು ಕಷ್ಟಪಟ್ರು ಇನ್ನೊಬ್ರು ಖುಷಿ ಇದ್ರು ಸಂತೋಷ ಪಟ್ರು ಅಂದ್ರೆ ನಮ್ಗೆ ತುಂಬಾ ಸಂತೋಷ ಆಗತ್ತೆ. ಅಯ್ಯೋ ಅಮ್ಮ ಅಮ್ಮ, ನಿನ್ನ ಹತ್ರನು ಹೇಳ್ತಾ ಇದ್ನಲ್ಲ, ಸಣ್ಣ ಮಕ್ಳು ಬಂದ ತಕ್ಷಣ ಒಂಚೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಲಾಪ್ ಹಾಕಿ ಅದ್ರ ಮೇಲೆ ಒಂದ್ ಮನೆ ಕಟ್ಬೇಕು ಕಣಮ್ಮ. ಎಷ್ಟ್ ದಿಮಾಕ್ ನೋಡಮ್ಮ ಅವಳಿಗೆ. ನಾನು ಹೇಳಿದ ಮಾತಿಗೆ ಅವಳು ಉಗಿತಾ ಇದ್ದಾಳೆ. ಪ್ರೀತಿ, ಮನೆ ಸಣ್ಣಗಿದ್ರೇನು ಚೆನ್ನಾಗಿದೆ ಕಣಮ್ಮ. ಹೌದಾ ಅದ್ಕೆ, ತುಂಬಾ ಸಂತೋಷ ಅದಕ್ಕೆ ನೀವು ಹಿಂಗ್ ಹೇಳಿದ್ದು. ಅತ್ತೆ, ಇನ್ನೇನ್ ನಿಮ್ದು ಮಗಳ ಮನೆಗೆ ಕೂತು ಕೂತು ಇನ್ನ ಗಂಡನ ಬಿಟ್ಟ ಮಗಳದು, ಇನ್ನ ನೀವು ಮಗಳೊಟ್ಟಿಗೆ ಇರಂಗ ಆಗ್ಬಿಡ್ತಲ್ಲ. ಎಂಜಲು, ನೀನ್ ಈ ತರ ಮಾತಾಡ್ಬೇಡ ಕಣಮ್ಮ. ವಾ, ಇದು ಒಳ್ಳೆ ಕತೆ ಆಯ್ತಲ್ಲ ನಿಂದು. ಇರೋದನ್ನ ಇರಂಗ್ ಹೇಳಿದ್ರೆ ಏನೇನ ಆಗತ್ತಂತೆ, ಆ ತರ ಆಯ್ತು ನಿಮ್ ಕತೆ. ಅಲ್ಲ ಏಂಜಲು, ನಾನು ಹೇಳ್ತಾ ಇರೋದು, ನನ್ ಮಗಳು ಗಂಡ ಬಿಟ್ಟೋಗಿರೋದು ಅವಳಿಗೆ ಎಷ್ಟು ಬೇಜಾರಿರುತ್ತೆ, ಅದು ನೀನು ಈ ತರ ಸಮಯದಲ್ಲಿ ಹೇಳ್ಬಾರ್ದಾಗಿತ್ತು. ಅಲ್ಲ ಅತ್ತೆ, ನಾನು ನಿಮ್ಮ ಹತ್ರ ಜಗಳ ಮಾಡಕ್ ಬರ್ಲಿಲ್ಲ. ನಿಮ್ ಮಗಳು ಹಾಲು ಕುಸ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೆ ಬಂದಿರೋದು. ನೀವು ಮಾತಾಡೋದ್ ನೋಡಿದ್ರೆ ಜಗಳ ಮಾಡಂಗೆ ಕಾಣ್ತಾ ಇದೆ. ನಾನೇನ್ ಹೇಳ್ಬಿಟ್ಟೆ ನಿಮ್ಗೆ? ಮಹಾರಾಜರ ತರ 2 ಗಂಡ್ ಮಕ್ಳಿದ್ರೇನು ಅವ್ರ ಮನೆಗೆ ಬಂದಿರೋದ್ ಬಿಟ್ಟು ನೀವು ಯಾವಾಗ ನೋಡಿದ್ರೇನು ಮಗಳ ಮನೆಗೆ ಇದ್ದು ಈಗ ಕೊನೆಗೆ ಮಗಳ ಮನೆಯಲ್ಲೇ ಇರಂಗ ಆಯ್ತಲ್ಲ ಅಂತ ಹೇಳ್ದೆ ಕಣಪ್ಪ. ಏನ್ ಹೇಳ್ಬಿಟ್ಟೆ ನಾನು? ಅದಕ್ಕೆ ಹೌದಕ್ಕೆ ಇರ್ಲಿ ಬಿಡಿ, ಸಿಟ್ ಮಾಡ್ಕೊಂಬೇಡಿ. ನೀವ್ ಹೇಳೋದ್ ಸರಿನೇ. ಅಮ್ಮನ ಹತ್ರ ಯಾಕೆ ಸುಮ್ನೆ ಮಾತಾಡ್ಕೊಂಡು ಸುಮ್ನೆ ಬಿಡಿ ಅದಕ್ಕೆ. ಅಲ್ಲ ಪ್ರೀತಿ, ನಾನು ಒಂದ್ ಮಾತು ಹೇಳ್ತೀನಿ. ನೀನ್ ಗಂಡ ಬಿಟ್ಟ ಸರಿ, ಹೆಂಗೋ ಒಂದು ಇರೋ ದುಡ್ಡಲ್ಲಿ ಮನೆ ತಗೊಂಡ್ಬಿಟ್ಟೆ. ಮತ್ತೆ ಮುಂದಿನ ಜೀವನಕ್ಕೆ ಏನ್ ಮಾಡೋಣ ಅಂತ ಇದೀಯಾ? ನಾನು ಬಂದಾಗ್ಲೇನೆ ಕೇಳೋಣ ಅಂತ ಇದ್ದೆ. ಅದಕ್ಕೆ ಏನಾದ್ರು ಮಾಡ್ಬೇಕದ್ಕೆ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು. ಯಾರು? ನೀನ್ ಕೆಲ್ಸಕ್ಕೆ ಹೋಗ್ತೀಯಾ? ಏನ್ ಪ್ರೀತಿ ಹೇಳ್ತೀಯಾ? ಮನೇಲಿರೋ ಕೆಲ್ಸನೇ ಮಾಡಲ್ಲ, ಇನ್ನ ಕೆಲ್ಸಕ್ಕೆ ಹೋಗಿ ದುಡಿತೀನಿ ಅಂತ ಹೇಳ್ತಾ ಇದೆಯಲ್ಲ. ಅದಕ್ಕೆ ಅದು ನೋಡು ಪ್ರೀತಿ, ನಾನು ಇರೋದನ್ನ ಹೇಳ್ಬಿಡ್ತೀನಿ. ನೀನೇನು ಬೇಜಾರ್ ಮಾಡ್ಕೊಂಬೇಡ. ಬೇಜಾರ್ ಮಾಡ್ಕೊಂಡ್ರೇನು ಪರವಾಗಿಲ್ಲ. ನನ್ನ ಮನ್ಸಿಗೆ ಅನ್ಸೋದು ನಾನು ಹೇಳ್ತೀನಿ ನೋಡು. ಯಾವತ್ತು ನನ್ನ ಮನ್ಸೊಳಗೆ ಇಟ್ಕೊಂಡು ಕೊರ್ಕೊಳ್ತಾ ಇರಲ್ಲ. ಏನಿದ್ರೇನು ಓಪನ್ ಆಗಿ ಮಾತಾಡ್ಬಿಡ್ತೀನಿ ಕಣಮ್ಮ. ಏನಕ್ಕೆ? ಏನಾದ್ರೂ ಕೊಡ್ತೀರಾ ನಮ್ಗೆ? ಏನ್ ಕೊಡೋದು? ಅಲ್ಲ ಅತ್ತಿ, ನೀವು ಮಾತಾಡೋದು ನೋಡಿದ್ರೆ ಹಂಗೆ ಅನಿಸ್ತು, ಅದಕ್ಕೆ ಕೇಳಿದೆ ಅತ್ತಿ. ಮಾತಾಡೋ ತನಕ ಸ್ವಲ್ಪ ತಾಳ್ಮೆ ಇರ್ಲಿ ಪ್ರೀತಿ. ನಾನೇನ್ ನಿನಗೆ ಕೊಡೋದು? ನೀನ್ ನನ್ನ ಹತ್ರ ಏನು ಕೇಳಬೇಡ ಅಂತಾನೆ ನಾನು ನಿನ್ಗೆ ಹೇಳಕ್ ಬಂದಿದ್ದು. ಇಷ್ಟು ವರ್ಷ ಏನೋ ನಿಮ್ ಸಣ್ಣಣ್ಣ ಮಾಡೋದೆಲ್ಲ ಮಾಡ್ಬಿಟ್ಟ ನಿಮ್ಗೆ. ನಿಮ್ ದೊಡ್ಡನನ್ನು ಕೊಡೋದೆಲ್ಲ ಕೊಟ್ಟಾಯ್ತು. ಇನ್ನ ನಮ್ಮ ಹತ್ರ ಬಂದು ಅದ್ ಬೇಕು ಇದ್ ಬೇಕು ದುಡ್ಡು ಬೇಕು ಹಂಗಂತೆಲ್ಲ ಬಂದು ನಿತ್ಕೊಂಬೇಡ ಅಂತ ನಾನು ಹೇಳ್ತಾ ಇದೀನಿ. ನೀನ್ ಬೇಜಾರ್ ಮಾಡ್ಕೊಂಡ್ರೇನು ಪರವಾಗಿಲ್ಲ ಅಂತ ನಾನು ಮೊದ್ಲೇ ಹೇಳ್ಬಿಟ್ಟೆ ಪ್ರೀತಿ. ಅದಕ್ಕೆ ಏನಪ್ಪ ಈ ತರ ಮಾತಾಡ್ತಾ ಇದಾರೆ ಅಂತ ಅನ್ಕೊಂಬೇಡ. ನಮಗೂ 2 ಮಕ್ಳು ಇದಾವೆ ಪ್ರೀತಿ. ಅವರಿಗೆ ಓದಿಸ್ಬೇಕು, ದೊಡ್ಡೋರ್ ಮಾಡ್ಬೇಕು, ಮದುವೆ ಮಾಡ್ಕೊಡ್ಬೇಕು, ತುಂಬಾ ಖರ್ಚಿದಾವೆ ನಮಗೂ. ಆಯ್ತಾ? ಇಷ್ಟು ವರ್ಷ ಏನೋ ನಮ್ ಕೈಯಲ್ಲಿ ಆಗಿದ್ದೆಲ್ಲ ಕೊಟ್ಟಾಯ್ತು, ಎಲ್ಲಾನು ನೋಡಾಯ್ತು. ನಿನ್ ಗಂಡ ಮಾಡದೇ ಇರೋದೆಲ್ಲ ಮಾಡ್ಬಿಟ್ಟು ಈಗ ಓಡಬಿಟ್ಟಿದ್ದಾರೆ ಸಾಲ ಮಾಡ್ಬಿಟ್ಟು. ಇನ್ಮೇಲಂತೂ ನಯಾ ಪೈಸೆ ನಮ್ ಕಡೆ ಅಂತ ಸಿಗತ್ತೆ ಅಂತ ಒಂಚೂರು ನೀನು ನೆನ್ಸ್ಕೊಂಡ್ಲೇ ಬೇಡ. ಆಯ್ತಕ್ಕೆ, ನಾನಿನ್ನ ಯಾರ ಹತ್ರನು ಏನು ಕೇಳ್ಬಾರ್ದಂತ ಮೊದ್ಲೇ ಅನ್ಕೊಂಡಿದೀನಿ. ನೋಡು, ಮುಂದಿನ ಜೀವನಕ್ಕೆ ಏನ್ ಮಾಡ್ತಿ ಅಂತ ಈಗ್ಲಾದ್ರೂ ಸ್ವಲ್ಪ ಹುಷಾರಾಗಿ ಬದುಕೋದನ್ನ ಕಲಿ. ಆಯ್ತಕ್ಕೆ, ಈಗೆಲ್ಲ ಸುಮಾರು ನಾನು ಪಾಠ ಕಲ್ತ್ಬಿಟ್ಟಿದೀನಿ. ಇನ್ನೇನ್ ಮಾಡೋದಂತ ನಾನು ಯೋಚನೆ ಮಾಡ್ತೀನಿ. ಆಯ್ತು ಸರಿ ಕಣಮ್ಮ, ನನ್ಗೂ ಮನೇಲಿ ಕೆಲಸ ಇದೆ, ಅದಕ್ಕೆ ಈ ತರ ಮಾತಾಡ್ಬಿಟ್ರು ಅಂತ ಅದನ್ನ ಯೋಚನೆ ಮಾಡ್ತಾ ಇರ್ಬೇಡ. ನಿನ್ ಬುದ್ಧಿಗೆ ಹೇಳಿದ್ದು ಸರಿನಾ? ಆಯ್ತಕ್ಕೆ, ಸರಿ, ನಾನಿನ್ನ ಹೊಡ್ತೀನಿ. ಪ್ರೀತಿ, ನೀನು ಬರ್ತೀಯಾ? ಇಲ್ಲಿ ಇರ್ತೀಯಾ? ಇರಿ ಅಕ್ಕ, ಒಂದ್ 5 ನಿಮಿಷ ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಆಯ್ತು, ನಾನು ನಿನ್ ತಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನೀನು ಬಾ. ಆಯ್ತಕ್ಕ. ಪ್ರೀತಿ, ಅದಕ್ಕೆ ಅಕ್ಕ ಆತರ ಮಾತಾಡ್ತಾ ಇದ್ದಾರೆ ಅಂತ ಬೇಜಾರ್ ಮಾಡ್ಕೊಂಬೇಡ ಪ್ರೀತಿ. ಅಕ್ಕ ನಿನ್ಗೆ ಸುಮಾರು ಮಾಡಿದ್ದಾರೆ, ಅದ್ ನಿನಗೆ ಗೊತ್ತಿದೆ, ಗೊತ್ತಾಯ್ತಾ? ಅದೆಲ್ಲದಕ್ಕೂ ಸಿಟ್ಟಲ್ಲೇ ನಿನ್ನನ್ನ ಬೈತಾ ಇರೋದು, ಈ ತರ ಮಾಡ್ಕೊಂಡ್ಬಿಟ್ಲಲ್ಲ ಅಂತ. ನಿನ್ನನ್ನ ಬೇಜಾರ್ ಮಾಡಿಸ್ಬೇಕಂತ ಆತರ ಮಾತಾಡೋದಲ್ಲ. ಇನ್ಮೇಲಾದ್ರೂ ಬುದ್ಧಿವಂತೆಯಾಗಿ ಬದುಕು ಅಂತ ಹೇಳ್ತಾ ಇರೋದು. ಅದಕ್ಕೆ ಎಲ್ಲ ಗೊತ್ತಾಯ್ತು. ಅದಕ್ಕೆ ಮಾತಾಡೋದ್ರಲ್ಲಿ ನನ್ಗೆ ಸಿಟ್ಟು ಬರ್ಲಿಲ್ಲ. ನನ್ಗೆ ಎಲ್ಲ ಬುದ್ಧಿ ಬಂದಿದೆ ಈಗ. ಇನ್ಮೇಲಾದ್ರೂ ನಾನು ಕಷ್ಟಪಟ್ಟು ಜೀವನ ಮಾಡ್ಬೇಕಂತ ಇದೀನಿ. ಸರಿ, ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡಿದ್ರಾ? ಗಂಡನ್ನ ಹುಡುಕಿದ್ರಂತ? ಇಲ್ಲ ಅದಕ್ಕೆ, ಇನ್ನ ಏನು ಸುದ್ದಿ ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು. ಹೌದಾ? ಎಲ್ಲಿ ಹೋಗ್ತಾರೆ ಬಿಡು, ಎಲ್ಲಿದ್ದೇನು ಬಂದೇ ಬರ್ಬೇಕಲ್ಲ, ಒಂದಲ್ಲ ಒಂದಿನ ಬಂದೇ ಬರ್ತಾನೆ. ಆಯ್ತಕ್ಕೆ. ತಗೋ ಪ್ರೀತಿ. ಅದಕ್ಕೆ ಯಾಕಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ? ಪ್ರೀತಿ ಇರ್ಲಿ ತಗೋ, ಇದನ್ನ ಇಟ್ಕೋ. ನಾನೊಂದು ಐಡಿಯಾ ಕೊಡ್ತೀನಿ. ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಆ ಕೆಲ್ಸನ ನೀನ್ ಮಾಡ್ಬೋದು. ಏನಕ್ಕೆ? ನೀನು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಡ, ನೀನೇ ಸ್ವಂತ ಕೆಲಸ ಮಾಡ್ಬೋದು. ಒಳ್ಳೆ ಚೆನ್ನಾಗಿ ದುಡ್ಮೆ ಇದೆ ಅದ್ರಲ್ಲಿ. ಏನಕ್ಕೆ ಹೇಳ್ತಾ ಇದ್ದೀರಾ? ಏನ್ ಕೆಲ್ಸ?
ನಮ್ಮೂರು ಈ ಕಾಗೆಹಳ್ಳಿಯಲ್ಲಿ ಎಲ್ಲೂ ಟೀ ಅಂಗಡಿನೇ ಇಲ್ಲ ಪ್ರೀತಿ. ಒಂದು ಟೀ ಸ್ಟಾಲ್ ಇಟ್ಟೆ ಅಂತ ಹೇಳಿದ್ರೆ ಚೆನ್ನಾಗಿ ವ್ಯಾಪಾರ ಆಗತ್ತೆ. ಕೆಲ್ಸಕ್ಕೆ ಹೋಗೋರು, ಕೆಲ್ಸದಿಂದ ಬರೋರು ಮೊದ್ಲು ತಗೊಂಡ್ ಕುಡಿಯೋದಂತ ಹೇಳಿದ್ರೆ ಈ ಟೀನೇ. ಟೀ ಅಂಗಡಿ ಇಟ್ಟೆ ಚೆನ್ನಾಗಿ ವ್ಯಾಪಾರ ಆಗತ್ತೆ ಅಂತ ನನ್ನ ಮನ್ಸಿಗೆ ಅನ್ಸ್ತಾ ಇದೆ. ನೀನೇನ್ ಹೇಳ್ತೀಯಾ? ಅದಕ್ಕೆ ಟೀ ಅಂಗಡಿ ನಾನು ಯಾಕೆ ಪ್ರೀತಿ ನಾಚಿಕೆ ಆಗ್ತಾ ಇದೆಯಾ? ಆಗಲ್ಲ, ಏನಿಲ್ಲ ಅದಕ್ಕೆ. ನೋಡು, ಒಂದ್ ಹೇಳ್ತೀನಿ ಪ್ರೀತಿ. ನಾವು ಮಾಡೋಂತ ಕೆಲ್ಸನ ನಿಷ್ಠೆಯಿಂದ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಯಾವತ್ತೂ ಅದು ಸಕ್ಸಸ್ಫುಲ್ ಆಗುತ್ತೆ, ಗೊತ್ತಾಯ್ತಾ? ನಾಚಿಕೆ ಪಟ್ಕೊಂಡು ಮರ್ಯಾದೆ ಹೋಗತ್ತೆ ಹಾಗೆ ಹೀಗೆ ಅಂತೆಲ್ಲ ನೋಡಿದ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಜೀವನದಲ್ಲಿ ಮೇಲೆ ಬರಕ್ಕೆ ಆಗಲ್ಲ. ನೀನ್ ಮಾಡೋಂತ ಕೆಲ್ಸ ಕಳ್ತನ ಏನೂ ಇಲ್ಲ ಅಲ್ಲ ನಾಚಿಕೆ ಪಡಕ್ಕೆ. ನಾವು ಕಷ್ಟಪಟ್ಟು ದುಡಿತೀವಿ, ಇಷ್ಟಪಟ್ಟವರು ನಮ್ಮ ಹತ್ರ ಚಾ ತಗೊಂಡ್ ಕುಡಿತಾರೆ. ಅದರಿಂದ ನಮಗೂ ₹1-2 ಲಾಭ ಬರುತ್ತೆ. ಏನಂತೀಯಾ? ಅಕ್ಕಿ ನಾನು ನೋಡು, ಚೆನ್ನಾಗಿ ಯೋಚನೆ ಮಾಡು ಪ್ರೀತಿ. ಮುಂದಿನ ಜೀವನ ನಿನ್ ಕೈಯಲ್ಲೇ ಇರೋದು. ಮಕ್ಕಳನ್ನ ಓದಿಸ್ಬೇಕು, ಫೀಸ್ ಕಟ್ಬೇಕು, ಮನೆ ನಡೆಸ್ಬೇಕು, ಎಲ್ಲ ಕಡೆ ಹೋಗ್ಬೇಕು ಬರ್ಬೇಕು, ಎಲ್ಲಾ ಖರ್ಚು ಇನ್ನ ನಿನ್ ಮೇಲೆ ಬಿದ್ದಿದೆ. ಏನ್ ಮಾಡ್ತಿ ಅಂತ ನೋಡು. ಅಣ್ಣ ತಮ್ಮಂದ್ರಲ್ಲ ಯಾರು ಸಹಾಯ ಮಾಡಲ್ಲ, ಮಾಡೋ ಅಷ್ಟೇ ಮಾಡ್ತಾರೆ. ಅವ್ರವರಿಗೆ ಕುಟುಂಬ ಇರುತ್ತಲ್ಲ, ಇನ್ ನಿನ್ಗೆ ಕೊಡ್ತಾ ಇದ್ರೆ ಏನ್ ಮಾಡ್ತಾರ ಅವರು? ಹೌದಕ್ಕೆ ನೀವ್ ಹೇಳೋದನ್ನು ಸರಿನೇ. ನೀನ್ ಕೆಲ್ಸಕ್ಕೆ ಹೋದ್ರೆ 3,000-4,000 ತಿಂಗ್ಳಿಗೆ ಕೊಡ್ತಾರ. ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಅದಕ್ಕೆ ನಾನ್ ಹೇಳ್ತಾ ಇದೀನಿ, ಇದನ್ನ ಆಲೋಚನೆ ಮಾಡಿ ಏನ್ ಮಾಡ್ತೀಯ ಅಂತ ನೋಡು. ಆಯ್ತಕ್ಕಿ, ನೀವ್ ಹೇಳ್ದಂಗೆ ಮಾಡೋಣ ಬಿಡಿ. ಎಲ್ಲಿ ಟೀ ಸ್ಟಾಲ್ ಇಡೋದಂತ ನಾನ್ ಬಂದ್ ಹೇಳ್ತೀನಿ ನಿನಗೆ, ಆಯ್ತಾ? ಅದನ್ನ ಒಳ್ಳೆ ದಿನ ನೋಡಿ ಇಟ್ರೆ ಆಯ್ತು. ಅಮ್ಮನ ಹತ್ರ ಮಾತಾಡು. ಆಯ್ತಕ್ಕಿ, ಸರಿ, ನಾನಿನ್ನ ಹೊರಡ್ತೀನಿ. ಅಮ್ಮ, ಅಕ್ಕಿ ಹೇಳ್ತಾ ಇರೋದೆಲ್ಲ ಕೇಳಿಸ್ಕೊಂಡಲ್ಲ. ಏನ್ ಮಾಡೋಣಮ್ಮ? ಅಕ್ಕಿ ಹೇಳೋದು ಒಳ್ಳೆ ಐಡಿಯಾ ತರ ಕಾಣ್ತಾ ಇದೆ. ನಾನು ನೀನು ಇಬ್ರು ಇದೀವಿ, ಟೀ ಅಂಗಡಿ ಇಟ್ಟು ವ್ಯಾಪಾರ ಮಾಡಕ್ ಆಗಲ್ವೇನಮ್ಮ? ಅಲ್ಲ ಪ್ರೀತಿ, ನೀನ್ ದೊಡ್ಡ ಅಕ್ಕಿಗಿಂತ ಸಣ್ಣ ಅಕ್ಕಿನಿ ಎಷ್ಟೋ ಆಗ್ಬೋದು ಕಣಮ್ಮ. ನೋಡು, ಅವಳು ಬಂದು ಚುಚ್ಚಿ ಹಿಂಗ್ ಮಾತಾಡ್ಬಿಟ್ಟು ಬುದ್ಧಿ ಹೇಳ್ದಂಗ್ ಹೋಗ್ಬಿಟ್ಲು ಡುಮ್ಮಿ. ನಿಮ್ ಸಣ್ಣ ಅಕ್ಕಿ ಎಷ್ಟ್ ಚೆನ್ನಾಗ್ ಬುದ್ಧಿ ಹೇಳಿ ನಮ್ ಮನ್ಸನ್ನ ಸಮಾಧಾನ ಮಾಡಿಸಿ ಧೈರ್ಯವಾಗಿರಿ ಅಂತ ಹೇಳಿ ವ್ಯಾಪಾರ ಮಾಡಕ್ಕೆ ಐಡಿಯಾ ಕೊಟ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾಳೆ. ನಿಮ್ ಅಕ್ಕೆ ತರ ಯಾರು ಬರಲ್ಲ ಕಣಮ್ಮ. ಅವಳ ಹತ್ರ ಹೋಗಿ ನಾನ್ ಸಿಟ್ ಮಾಡ್ಕೊಂಡು ಮಾತಾಡಿ ಮನೆ ಬಿಟ್ಟು ಓಡಿಸಿ ಈಗ ಅವಳು ನನ್ನ ಹತ್ರ ಮಾತಾಡೋದೇ ಇಲ್ಲ. ಅಮ್ಮ, ಬೇಜಾರ್ ಮಾಡ್ಕೊಂಬೇಡಮ್ಮ. ಅದಕ್ಕೆ ಹೇಳ್ದಂಗೆ ನಾವು ಅಂಗಡಿನ ಓಪನ್ ಮಾಡಿ ವ್ಯಾಪಾರ ಮಾಡೋಣ. ಅದಕ್ಕೇನೆ ನಿನ್ನ ಹತ್ರ ಮಾತಾಡ್ತಾರೆ ಬಿಡು. ಯಾಕೆ ನೀನ್ ಬೇಜಾರ್ ಮಾಡ್ಕೊಳ್ತೀಯ? ನಮ್ ಸಣ್ಣ ಅದಕ್ಕೆ ತರ ಯಾರು ಬರಲ್ಲ ಅಂತ ಈಗ ಗೊತ್ತಾಯ್ತಾ ನಿನ್ಗೆ? ಆಯ್ತು ಪ್ರೀತಿ, ಎಲ್ಲಾದ್ರೂ ಒಂದು ಸಣ್ಣ ಗೂಡ್ ಅಂಗಡಿ ಹಾಕೋಣ. ದೊಡ್ಡ ಅಂಗಡಿ ಹಾಕಿ ಈಗ ಸೂಪರ್ ಮಾರ್ಕೆಟ್ ಲಾಸ್ ಆದಂಗೆ ಇದು ಲಾಸ್ ಆಗ್ಬಿಡ್ತು ಅಂದ್ರೆ ಎಲ್ರು ಮುಂದೆ ನಾಚಿಕೆ ಆಗತ್ತೆ ಕಣಮ್ಮ. ಅದಕ್ಕೆ ಹೇಳ್ತಾ ಇದೀನಿ, ಸರಿನಾ? ಹೂನಮ್ಮ, ಹಂಗೆ ಮಾಡೋಣ. ಅದಕ್ಕೆ ದುಡ್ಡು ಕೊಟ್ಟೋಗಿದಾರ ನೋಡು. ಸರಿ ಪ್ರೀತಿ, ಅದನ್ನ ಹಂಗೆ ಇಡು ಆಯ್ತಾ? ಅದರಿಂದ ₹1 ತೆಗಿಬೇಡ. ಅದೆಲ್ಲನೂ ನಾವು ಅಂಗಡಿಗೆ ಖರ್ಚು ಮಾಡೋಣ. ನಿಮ್ಮ ಅತ್ತೆ ಕೈಯಲ್ಲಿ ಕೊಟ್ಟಿರೋ ದುಡ್ಡು ಹೆಂಗಿದೆ ಅಂತ ನೋಡೋಣ. ಅದೃಷ್ಟನೂ ಇರ್ಬೋದು. ಹೌದಮ್ಮ. ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದರ ನಂತರನೇ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪ್ಲೇ ಸ್ಕೂಲ್ ಇಂದ ಸ್ಟಾರ್ಟ್ ಆಗೋದ್ರಿಂದ ನಮ್ದು ಇನ್ನ ಲೇಟ್ ಇದೆ, ಆಯ್ತಾ? ಪ್ರೈಸ್ ಎಲ್ಲ ತಗೊಂಡ್ಮೇಲೆನೆ ನಮ್ಗೆ ಡ್ಯಾನ್ಸ್ ಸ್ಟಾರ್ಟ್ ಆಗೋದು. ನನ್ಗಂತೂ ಪ್ರೈಸ್ ಇದೆ, ನಿಂಗೂ ಇದೆಯಲ್ಲ ಪ್ರೈಸ್? ಹೌದು ಚುಪ್ಪಿ, ಫುಡ್ ಫೆಸ್ಟಿವಲ್, ಹೈ ಜಂಪ್, ರಂಗೋಲಿ ಕಾಂಪಿಟೇಷನ್, ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲದರಲ್ಲೂ ನನಗೆ ಪ್ರೈಸ್ ಇದೆ. ಹೌದಾ? ಲಿಲ್ಲಿ ಅಕ್ಕ, ಇಲ್ಲಿ ಹೋಗೋದ್ ಬೇಡ. ಅಲ್ಲಿ ಅಜ್ಜ ಅಕ್ಕ ನಿಂತ್ಕೊಂಡಿದ್ದಾಳೆ, ಸುಮ್ಮನೆ ಟಾರ್ಚರ್ ಮಾಡ್ತಾಳೆ. ನಾವು ಆ ಕಡೆಯಿಂದ ಹೋಗೋಣ ಬಾ. ಲೋ ತಮ್ಮ, ಅವಳೇನು ಮಾಡಲ್ಲ ಬಾರೋ. ಅಲ್ಲೆಲ್ಲ ನಿಂತ್ಕೊಂಡಿದ್ದಾರಲ್ಲ ಅವ್ರ ಹತ್ರ ಹೋಗಿ ಏನಿಲ್ಲ ಡ್ಯಾನ್ಸ್ ಅವಾಗ ಅಂತ ಕೇಳ್ತೀನಿ ಅಷ್ಟೇ. ಬಾ, ಹಂಗೆ ಹೋಗ್ಬಿಡೋಣ. ಲಿಲ್ಲಿ ಅಕ್ಕ, ನೀನ್ ಮಾತಾಡ್ತಾ ಇರು, ನಾನು ಹಂಗೆ ಹೋಗ್ಬಿಡ್ತೀನಿ. ಯಾಕೋ, ಏನಾಯ್ತು? ತಡಿ, ಒಂದು 5 ನಿಮಿಷ ಬರ್ತೀನಿ. ಇಲ್ಲ ಬೇಡ ಲಿಲ್ಲಿ ಅಕ್ಕ, ಅಜ್ಜ ಅಕ್ಕ ನನ್ನನ್ನ ನೋಡ್ಲಿಲ್ಲ. ಅವಳು ನೋಡಕ್ ಮುಂಚೆನೆ ನಾನು ಆ ಕಡೆಯಿಂದ ಹೋಗ್ಬಿಡ್ತೀನಿ. ಅವಳು ನೋಡಿದ್ದೆ, ಆಮೇಲೆ ನಂಗೆ ಟಾರ್ಚರ್ ಕೊಡ್ತಾಳೆ. ಗೊತ್ತಿಲ್ಲ ನಿನಗೆ ಅವಳು ಹೆಂಗೆ ಅಂತ. ಲೋ ತಮ್ಮ, ಆ ಕಡೆ ನೋಡು. ಲೋ, ಏನಿದು ಡ್ರೆಸ್? ಅದು ಅಜ್ಜಕ್ಕ, ನನ್ನ ಸ್ಕೂಲಲ್ಲಿ ಇವತ್ತು ಡ್ಯಾನ್ಸ್ ಇದೆ, ಅದಕ್ಕೆ ನಾನು ಈ ಡ್ರೆಸ್ ಹಾಕೊಂಡ್ಬಂದಿರೋದು. ನಾನು ಯಾವ ಸ್ಕೂಲು? ನೀವು ಇದೇ ಸ್ಕೂಲೇ? ನಾನು ಇದೇ ಸ್ಕೂಲ್ ಅಂತ ಗೊತ್ತಿದೆ, ಆಮೇಲೆ ಯಾಕೋ ನೀನು ಹೇಳ್ತಾ ಇದೀಯ ನನ್ನ ಸ್ಕೂಲು ಅಂತ? ನಿನ್ ಸ್ಕೂಲೇನೋ? ಇಲ್ಲ ಇಲ್ಲ, ಎಲ್ಲ ಸ್ಕೂಲು. ಅಲ್ಲ, ಏನೋ ಇದು ಡ್ರೆಸ್ಸು? ಚೆನ್ನಾಗೇ ಇಲ್ಲ ನೋಡಕ್ಕೆ. ಈ ತರ ಡ್ರೆಸ್ ಹಾಕೊಂಡ್ಬಂದಿದ್ಯಾ? ಸಿ ಅಜ್ಜಕ್ಕ, ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ನಾನು
ದೊಣ್ಣೆ ಕೋಲಲ್ಲಿ ಬಾರಿಸ್ತಾರಲ್ಲ ಅದಕ್ಕೆ ತಾನೇ ಹೇಳ್ತಾ ಇದೀಯ ಪ್ಲಾನ್ ಮಾಡ್ಕೊಂಡು. ಇಲ್ಲ ಇಲ್ಲ ಅದಕ್ಕಲ್ಲ, ನೀ ತಾನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಹೇಳಿದ್ದು. ನನಗೂ ಇದು ಡಿಶ್ ಇಷ್ಟನೇ ಇಲ್ಲ, ಅದಕ್ಕೆ ಪ್ಲೀಸ್ ಬನ್ನಿ ಅಚ್ಚಕ್ಕ. ಬನ್ನಿ ಅಚ್ಚಕ್ಕ, ಮ್ಯಾಮ್ ಹತ್ರ ಹೇಳಿ. ಅಚ್ಚು ನೋಡು, ಅವನು ಅಳ್ತಾ ಇದ್ದಾನೆಲ್ಲ ನಿನ್ನಿಂದಾನೆ. ಮೇಕಪ್ ಎಲ್ಲ ಹೋಯ್ತು ಅಂದ್ರೆ ಮ್ಯಾಮ್ ಬೈತಾರೆ. ಅಯ್ಯಯ್ಯೋ ಇಬ್ಬರೇನಾ? ಲೋ ಅಕ್ಕು, ಅಳ್ಬೇಡ ಕಣೋ, ಅಳ್ಬೇಡ ಕಣೋ, ನಾನು ಸುಮ್ಮನೆ ಹೇಳಿದ್ದು. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಗೊತ್ತಾ? ನಿಜವಾಗ್ಲೂನಾ? ನಿಜವಾಗ್ಲೂ? ಖಂಡಿತನಾ? ಖಂಡಿತ ಕಣೋ. ಸೂಪರ್ ಆಗಿದ್ಯಾ? ಸೂಪರ್ ಆಗಿದೆ. ಹಂಗಂದ್ರೆ ಸರಿ, ನಾನು ಹೋಗ್ತೀನಿ, ಡ್ಯಾನ್ಸ್ ಸ್ಟಾರ್ಟ್ ಆಗತ್ತೆ. ಸರಿ ಹೋಗು. ಹೌದು, ಏನ್ ಡ್ಯಾನ್ಸ್ ಮಾಡ್ತೀಯಾ? ಕನ್ನಡ ಸಾಂಗ್ ಇದೆಯಲ್ಲ, ಅಡವಿ ಗೂಡು ಕಾಡು ಮನುಷ್ಯರು, ಅದು ಡ್ಯಾನ್ಸ್. ಏನು ಅಡವಿ ಗೂಡುನ? ಏನು ಅಡವಿ ಗೂಡು? ಅದು ಸಾಂಗ್ ಬರುತ್ತಲ್ಲ, ಅದು ಸಾಂಗು. ಅಡವಿ ಗೂಡು ಕಾಡು ಕಾಡು ಮನುಷ್ಯರು ಮನುಷ್ಯರು ಅಂತ, ಅದು ಸಾಂಗು. ಯಪ್ಪ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದೀಯ ಕಣೋ. ಅಕ್ಕು, ನೀನು ಹಾಡು ಹೇಳ್ಬೇಡ, ನೀನು ಹೋಗು, ಅಲ್ಲಿ ಹೋಗು ಆಯ್ತಾ. ನೀನ್ ಡ್ಯಾನ್ಸ್ ಮಾಡ್ತೀಯಲ್ಲ, ಆಗಲೇ ನಾನು ಕೇಳಿಸ್ಕೊಂತೀನಿ ನೀನ್ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀಯ ಅಂತ. ಹಂಗಂದ್ರೆ ಸರಿ, ನಾನು ಹೋಗ್ತೀನಿ. ಸರಿ ಆಯ್ತು, ಹೋಗು. ಆಯ್ತು ಅಕ್ಕ, ಮ್ಯಾಮ್ ಹತ್ರ ನಾನು ಹೇಳ್ತೀನಿ. ಅಕ್ಕ ಹೇಳಿದ್ರು ಇದು ಡ್ಯಾಶ್ ಚೆನ್ನಾಗಿಲ್ಲ ಅಂತೆ, ನಾಯಿ ಎಲ್ಲ ಓಡಿಸ್ಕೊಂಬರುತ್ತಂತೆ, ಕಲ್ಲಾಗ್ತದಂತೆ ಮೇಲೆ, ಅದಕ್ಕೆ ಇದು ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ನಿನ್ ತಮ್ಮ ಹತ್ರ ಹೋಗಿ ಏನು ಹೇಳ್ಬೇಡ, ಮ್ಯಾಮ್ ಹತ್ರ ಅಂತ ಹೇಳು ಪ್ಲೀಸ್. ಅಚ್ಚು, ಇದು ನಿನಗೆ ಬೇಕಾ? ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ, ಮರಿದೆ ಸಬ್ಸ್ಕ್ರೈಬ್